ಈ ಸಮಯದಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಸೊಳಗಾಗಿ ಅನಂತರದಲ್ಲಿ ನಾವು ಒಂದು ರಾಗ ಆಡಿ ಈ ಪರಿಶುದ್ಧವಾದ ದಿವಸದ ಆರಾಧನೆ ಕಾಣಿಕೆಯನ್ನು ಕೂಡಿಸಬೇಕೆಂಬುದಾಗಿ ಕೇಳಿಕೊಂಡಿರುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಾವು ಸ್ತೋತ್ರ, ನಿನ್ನ ಪ್ರೀತಿ ಕೃಪೆ ಕರುಣೆಗಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ಪ್ರೀತಿ ಕೃಪೆ ದೊಡ್ಡದು ಸ್ವಾಮಿ. ನಿನ್ನ ಆತ್ಮನ ಬಲ ನಿನ್ನ ಕೃಪೆ ನಡೆಸು, ಕಾಪಾಡಿ ನಡೆಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಕೊರತೆಗಳನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಒಳ್ಳೆಯ ಸ್ವರಗಳು ಪರಿಶುದ್ಧಾತ್ಮ ತುಂಬಿಸು ದೇವರೇ. ನೂತನ ಆಲಯದಲ್ಲಿ ಕರ್ತನೆ ಸ್ವಾಮಿ, ನಾವೆಲ್ಲರೂ ಬಂದು ಭಾಗ್ಯವಂತೆ ಸಹಾಯ ಮಾಡಿದ್ರೆ ನಿನ್ನ ಕೋಟಿ ಸ್ತೋತ್ರ ಮಾಡ್ತೇವೆ. ಮಾನ್ಯ ವಿಶ್ವಪ್ರವರ ಮೂಲಕವಾಗಿ ಬೋಧಕರು ರೆವರೆಂಡ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವ ಅಯ್ಯನವರ ಮೂಲಕವಾಗಿ ಸ್ವಾಮಿ ಡೆಡಿಕೇಶನ್ ಮಾಡಲಾಗಿದೆ. ಸ್ತೋತ್ರ. ಮಾತ್ರವಲ್ಲದೆ ಸ್ವಾಮಿ, ನಮ್ಮ ಸಿರಿವಾರ ಡಿಸ್ಟ್ರಿಕ್ಟ್ ಸೂಪ್ರೆಂಟ್ ಆಗಿರ್ತಕ್ಕಂಥ ಬೋಧಕರು ರೆವರೆಂಡ್ ಸುಂದರ ಸ್ವಾಮಿ ಅಯ್ಯನಿಗಾಗಿ ಪ್ರಾರ್ಥಿಸ್ತೇವೆ. ಅಮ್ಮನವರಿಗೆ ಪ್ರಾರ್ಥಿಸ್ತೇವೆ, ಮಕ್ಕಳಿಗೆ ಪ್ರಾರ್ಥಿಸ್ತೇವೆ. ಮಾಡುತ್ತ ಸೇವೆ ಅಭಿವೃದ್ಧಿ ಮಾಡು, ಆಶೀರ್ವಾದ ಮಾಡಿ ಎಂಬುದಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ಕರ್ತನೆ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಕರ್ತನೆ ಸ್ವಾಮಿ, ನಿನ್ನ ಪ್ರೀತಿ ಕೃಪೆ ಕರುಣೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾನಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೂ ಕರ್ತನೆ, ಸುರಪುರ ಜಿಲ್ಲೆಯ ಗಣಬೇರ್ಕಾರರು ಆನಂದಯ್ಯರಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಜೊತೆ ಸೇವಕರಾಗಿರ್ತಕ್ಕಂಥ ರೆವರೆಂಡ್ ದೇವರನ್ನಪ್ಪ ಅವರಿಗೂ ಅವ್ರ ಕುಟುಂಬ ಮಕ್ಕಳಿಗೆ ಪ್ರಾರ್ಥಿಸ್ತೇವೆ. ನಾವು ಮಾಡಿದ ಸೇವೆ ನಮ್ಮ ಕುಟುಂಬ ಮಕ್ಕಳಿಗೆ ಪ್ರಾರ್ಥಿಸ್ತೇವೆ. ಮಾತ್ರವೇ ಸ್ವಾಮಿ, ನಮ್ಮ ಯುನೈಟೆಡ್ ಮೆಥಡಿಸ್ಟ್ ಅಟ್ಟಿ ಸಭೆಯನ್ನು ಆಶ್ರಯಿಸು. ಎಲ್ಲ ಪಾಸ್ಟೆಂಟ್ ಕಮಿಟಿಯ ಸೆಕ್ರೆಟರಿ, ಟ್ರೆಜರರ್ ಅಂಡ್ ಆಲ್ ದ ಮೆಂಬರ್ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಯೌವನಸ್ಥರಿಗಾಗಿ, ಹಿರಿಯರಿಗಾಗಿ ಸ್ವಾಮಿ, ಮತ್ತು ಅನೇಕ ಒಂದು 15-20 ದಿವಸದಿಂದ ಸ್ವಾಮಿಯನ್ನು ಪ್ರಯತ್ನ ಮಾಡಿ ಹೇಗೆ ಮಾಡಬೇಕು ಆಲೋಚನೆಯನ್ನು ಮಾಡೋದ್ರ ಮೂಲಕವಾಗಿ ಸ್ವಾಮಿ, ನೀನು ಅನೇಕ ಮಕ್ಕಳು ದುಡಿದಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಪ್ರಾರ್ಥಿಸ್ತೇವೆ. ಡೆಕೋರೇಷನ್ ಕಮಿಟಿ, ಫುಡ್ ಕಮಿಟಿ, ಎಲ್ಲ ಕಮಿಟಿದವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ತಂದೆಯೇ. ಮತ್ತು ಪ್ರತಿಯೊಬ್ಬರನ್ನ ವೆಲ್ಕಮ್ ಕಮಿಟಿ ಮತ್ತು ಪ್ರತಿಯೊಬ್ಬರನ್ನು ಆಶ್ರಯ ಮಾಡು. ಮತ್ತು ನಮಗೆ ಗೈಡ್ ಆಗಿ ನಮಗೆ ಸಹಾಯಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ E.A. ಸಿಮನ್ಸ್ ಅವರನ್ನ ಮ್ಯಾನೇಜರ್ ಸರ್ಗೆ ಪ್ರಾರ್ಥಿಸ್ತೇವೆ. ಮಿಸ್ಟರ್ ಗುರುಪ್ರಸಾದ್ ಸರ್ಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ, ಹಿರಿಯರ ತಾಯಿಗಾಗಿ ಪ್ರಾರ್ಥಿಸ್ತೇವೆ. ಅವರು ಮಾಡುವಂಥ ಇವರ ಮಕ್ಕಳ ಮಧ್ಯದಲ್ಲಿ ಸೇವೆ ಆಶ್ರಯಿಸು. ಮಾತ್ರವಲ್ಲದೆ ನಮ್ಮ ರಕ್ಷಕ, ನಮ್ಮ ಸಿನಿಮಾ ಸ್ಕೂಲ್ ಎಲ್ಲ ಟೀಚರ್ಸ್ಗಳಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಸ್ಟೂಡೆಂಟ್ಗಳಿಗೆ ಪ್ರಾರ್ಥನೆ ಹೆಚ್ಚಿನ ಅಭಿವೃದ್ಧಿ ಮಾಡು. ನಮ್ಮ ಯುನೈಟೆಡ್ ಮೆಥಡಿಸ್ಟ್ ಚರ್ಚಿನ ಎಲ್ಲ ಸಭೆಯ ಪ್ರತಿಯೊಂದು ಕಾಲೋನಿ ಇರತಕ್ಕಂಥ ಮಕ್ಕಳನ್ನ ಅವ್ರು ಮಾಡುವಂಥ ಕೆಲಸ ಕಾರ್ಯ ಡ್ಯೂಟಿಗಳಲ್ಲಿ ಕರ್ತನೆ ಅಭಿವೃದ್ಧಿ ಮಾಡು. ಮಕ್ಕಳು ಮಾಡುವಂಥ ವಿದ್ಯಾಭ್ಯಾಸಗಳಲ್ಲಿ, ಸ್ಟಡಿಗಳಲ್ಲಿ ನಿನ್ನ ಆತ್ಮನ ಬಲ, ನಿನ್ನ ಕೃಪೆ ವಹಿಸಲು ಪ್ರಾರ್ಥಿಸ್ತೇವೆ. ಈ ವರ್ಷದಲ್ಲಿ ಕರ್ತನೆ ಸ್ವಾಮಿ, ನಾವು ವರ್ಷದ ಕೊನೆ ಹಂತದಲ್ಲಿ ಕೆಲವು ದಿವಸಗಳಿದ್ದೇವೆ. ಹೊಸ ವರ್ಷದಲ್ಲಿ ಎಲ್ಲ ದಿವಸವೂ ನಮ್ಮ ಸಭೆಯೊಂದಿಗೆ ಕಾಪಾಡುವುದಕ್ಕಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಸ್ವಾಮಿ, ನಮ್ಮ MCAಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಬಿಷಪ್ಗಳಿಗೆ ಪ್ರಾರ್ಥಿಸ್ತೇವೆ. ಎಲ್ಲ ಡಿಸ್ಟ್ರಿಕ್ಟ್ ಸೂಪ್ರೆಂಟ್ಗಳಿಗಾಗಿ, ಎಲ್ಲ ಸೆಂಟ್ರಲ್ ಚರ್ಚ್ಗಳಿಗೆ ಪ್ರಾರ್ಥಿಸ್ತೇವೆ. ಸೋಮಪಾಲಕರಿಗೆ ಪ್ರಾರ್ಥಿಸ್ತೇವೆ. ಮತ್ತೆಲ್ಲ ಡಿನಾಮಿನೇಷನ್ಗೆ ಪ್ರಾರ್ಥಿಸ್ತೇವೆ. ಬೈಬಲ್ ಸ್ಕೂಲ್ಸ್ಗೆ ಪ್ರಾರ್ಥಿಸ್ತೇವೆ. ಮಾತ್ರವೇ ಸ್ವಾಮಿ, ನಮ್ಮ ಸಭೆಯ WCSಗಾಗಿ, ಸಂಡೇ ಸ್ಕೂಲ್ಗಾಗಿ, MYFಗಾಗಿ ಪ್ರಾರ್ಥಿಸ್ತೇವೆ. ಇನ್ನು ಕರ್ತನೆ, ಪ್ರತಿ ಒಂದೊಂದರಲ್ಲಿ ನೀನು ಕೃಪೆ ತೋರಿಸು. ಮೆನ್ಸ್ ಫೆಲೋಶಿಪ್ಗಾಗಿ ಪ್ರಾರ್ಥಿಸ್ತೇವೆ, ವುಮೆನ್ಸ್ ಫೆಲೋಶಿಪ್ಗಾಗಿ ಪ್ರಾರ್ಥಿಸ್ತೇವೆ. ನಾವೆಲ್ಲರೂ ಒಟ್ಟುಗೂಡಿ ಒಂದೇ ಮನಸ್ಸಿನಿಂದ ಈ ನಾಮದ ಮಹಿಮೆಗಾಗಿ ಜೀವಿಸಲು ಸಹಾಯ ಮಾಡುವುದಾಗಿ ನಾವು ನಿನ್ನ ಸನ್ನಿಧಾನದಲ್ಲಿ ಬೇಡರಾಗಿದ್ದೇವೆ. ಇನ್ನು ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿ ನಿಮಗೆ ತಿಳಿಯದೆ ಕರ್ತನೆ. ನಾವು ನಿನ್ನ ಸನ್ನಿಧಾನದಲ್ಲಿ ಆಲದೆಲ್ಲ ಬಂದಿದ್ದೇವೆ ಕರ್ತನೆ. 1 ವರ್ಷ, 1.5 ವರ್ಷ, 2 ವರ್ಷಗಳಿಂದ ಸ್ವಾಮಿ ಈ ಕಾರ್ಯ ನಡೆಯುವಾಗ ಈ ದಿವಸದಲ್ಲಿ ಸ್ವಾಮಿ ನೀನು ಉತ್ತಮವಾಗಿ ನೀನು ಸ್ವಾಮಿ ನಮಗೆ ಆಲಯದಲ್ಲಿ ಬಂದು ಆರಾಧನೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ನಿಮಗೆ ಸ್ತೋತ್ರ. ನಮ್ಮ ಕೊರತೆಯನ್ನು ಕೂಡ ಆಶ್ರಯ ಮಾಡಿ ಎಂಬುದಾಗಿ ನಾನು ನಿಮಗೆ ಕೇಳಿಕೊಳ್ಳುತ್ತೇವೆ ಕರ್ತನೆ. ಮಾತ್ರವಲ್ಲದೆ ಈ ಬಂದಿರುವ ಮಕ್ಕಳಿಗಾಗಿ, ಅತಿಥಿಗಳಿಗಾಗಿ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ದೇವಾಲಯಕ್ಕಾಗಿ ಅನೇಕರು ಕರ್ತನೆ ಕಡಿಮೆ ವೆಚ್ಚದಲ್ಲಿ ನಮಗೆ
ಮೂಲಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮೆಲ್ಲರನ್ನು ಕೈಗೊಪ್ಪಿಸ್ತೇವೆ. ಈ ಕೂಟದಲ್ಲಿ ಪ್ರಸನ್ನತೆ ಕೊಟ್ಟು ಈ ಕೂಟದ ಆದ್ಯತೆ ಮಧ್ಯಸ್ಥರಾಗಿ ನಿನ್ನ ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಸ್ವಾಮಿ, ಆಮೆನ್. ಈ ಸಮಯದಲ್ಲಿ ನಾವು ಪರಿಶುದ್ಧವಾದ ಆರಾಧನೆ ಕಾಣಿಕೆ ಕೊಡಿಸುವ ಹಾಗೆ 46ನೇ ಕೀರ್ತನೆ ಹಾಡಿಕೊಳ್ಳೋಣ. ಕೂಡಿದುದ್ದರಿಂದ ಧರಣಿ ಗೋಡಿ ಸೇರಿದರು ತನ್ನ ಹಾಡಿ ಪಡೆದರು ಎಂಬ ಹಾಡು ನಾಡುವಾಗ ಪರಿಶುದ್ಧ ಆರಾಧನೆ ಕಾಣಿಕೆ ಕೊಡಿಸಲಾಗ್ತದೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.